ಗೋ ಹತ್ಯೆ ಮಾಡಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಹಲ್ಲೆ ಆರೋಪ ಆಗಿದೆ. ಎರಡು ಕೋಮಿನ ಕಾರ್ಯಕರ್ತರಿಂದ ದೂರು ಪ್ರತಿದೂರು ಕೂಡ ಕೇಳಿಬಂದಿರುವಂತದ್ದು. ಪೊಲೀಸರಿಂದ ಹಿಂದೂ ಜಾಗರಣೆ ಕಾರ್ಯಕರ್ತನ ಹಾನಗಲ್ ಪೊಲೀಸರ ನಡೆಗೆ ಹಿಂದೂ ಸಂಘಟನೆ ಇದೀಗ ಕೆಂಡಾಮಂಡಲ ಆಗ್ತಾ ಇದೆ. ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆಯನ್ನ ಹಾಕೋದಕ್ಕೆ ಯತ್ನವನ್ನ ಕೂಡ ಮಾಡಲಾಗಿದೆ. ಗೋ ಹತ್ಯೆ ಮಾಡಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಇದೀಗ ಹಲ್ಲೆಯನ್ನ ಮಾಡಿರುವಂತದ್ದು ಆರೋಪ ಕೇಳಿಬಂದಿದೆ. ಎರಡು ಕೋಮಿನ ಕಾರ್ಯಕರ್ತರಿಂದ ದೂರು ಪ್ರತಿದೂರು ಎರಡೂ ಕೂಡ ದಾಖಲಾಗಿದೆ. ಪೊಲೀಸರಿಂದ ಹಿಂದೂ ಜಾಗರಣೆ ಕಾರ್ಯಕರ್ತನ ಮೇಲೆ ಹಲ್ಲೆ ಮಾಡಿರುವಂತದ್ದು. ಹಾನಗಲ್ ಪೊಲೀಸರ ನಡೆಗೆ ಹಿಂದೂ ಸಂಘಟನೆ ಕೆಂಡಾಮಂಡಲವಾಗಿದೆ. ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆಯನ್ನ ಹಾಕೋದಕ್ಕೆ ಯತ್ನವನ್ನ ಕೂಡ ಮಾಡಿದ್ದಾರೆ. ಹಾನಗಲ್ ಠಾಣೆಯ ಬಳಿ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಕಾರ್ಯಕರ್ತರ ಹೋರಾಟ ಆಗ್ತಾ ಇದೆ. ಅಕ್ಕಿ ಆಲೂರಿನಲ್ಲಿ 2 ದಿನಗಳ ಹಿಂದೆ ನಡೆದಂತಹ ಗಲಾಟೆ ಇದು. ಠಾಣೆಯ ಎದುರೇ ತಮಟೆಯನ್ನ ಹೊಡೆದು ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ. ಓಲೈಕೆ ರಾಜಕೀಯಕ್ಕೆ ಪೊಲೀಸರ ಕುಮ್ಮಕ್ಕು ಅಂತ ಆಕ್ರೋಶವನ್ನು ಕೂಡ ಹೊರಹಾಕಿರುವಂಥದ್ದು. ಈ ಸಂದರ್ಭದಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಹಾವೇರಿ ಎಎಸ್ಪಿ ಭೇಟಿಯನ್ನು ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಾಗಿ ಕೇಸ್ ಕೂಡ ದಾಖಲಾಗಿದೆ. ದೇವಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲಿ ನಿಷೇಧ ಮಾಡ್ತೇವೆ, ಹಿಂದೂಗಳ ಭಾವಕ್ಕೆ ಧಕ್ಕೆ ತರೋದಿಲ್ಲ ಅಂತ ಬಹಳ ಖುಷಿ ಆಯಿತು. ಬಿಡಪ್ಪ, ಎಲ್ಲರೂ ಒಂದು ಸಹಬಾಂಧವ್ಯದಿಂದ ಹೋಗೋದು ಒಳ್ಳೇದಾಯ್ತು ಅಂತ ನಾವು ಖುಷಿ ಪಟ್ವಿ. ಆದ್ರೆ ಮರುದಿವಸ ನೋಡಿದ್ರೆ ಎಲ್ಲ ಕಡೆ ಗೋ ಹತ್ಯೆ ನಡೀತಾ ಇದೆ. ಅದನ್ನ ನಮ್ಮ ಹುಡುಗರು ನೋಡಿ ನಮ್ಮ ಒಬ್ಬರೇ ಹೋಗೋದು ಬೇಡ, ನಾವು ಕಾನೂನು ಕೈ ತೊಗೊಳೋದು ಬೇಡ ಅಂತ ಇಲಾಖೆಗೆ ಫೋನ್ ಮಾಡಿ ಇದೇ PSI ಸಾಹೇಬ್ರನ್ನ ಕರೆಸ್ಕೊಂಡು ಸ್ಪಾಟ್ ತೋರಿಸಿದ್ರೆ ಅವ್ರು ಬರೋ 1 ಗಂಟೆ ಒಳಗೆ ಅಲ್ಲಿ ಏನೂ ಇಲ್ಲ. ಅಷ್ಟೆಲ್ಲ ಮಾಡಿದ ಮೇಲೆ ಅವರೆಲ್ಲ ಜನ ಸೇರಿದ್ರು. ಜನ ಸೇರಿ ನಮ್ಮ ಹುಡುಗ್ರ ಮೇಲೆ ಗಲಾಟೆ ಮಾಡಕ್ಕೆ ಬಂದರು. PSI ಸಾಹೇಬ್ರನ್ನ ನಿಂದ್ರಬಾಡಿಲ್ಲೇ ಮಾಪ್ ಕ್ರಿಯೇಟ್ ಆಗ್ತಾರೆ, ನೀವು ಹೋಗ್ರಿ ಅಂತ ಅವ್ರು ಮಾತು. ನಮ್ಮ 3-4 ಜನ ಹೋಗಿದ್ರು ಸರ್ ಕಾರಲ್ಲಿ. ಅವರು ವಾಪಸ್ ಬಂದುಬಿಟ್ರು. ಇನ್ನು 2 ದಿನ ಬೈಕ್ ತೊಗೊಂಡೋಗಿದ್ರು, ಅವ್ರು ಸಿಕ್ಕರು.